ಶಶಿಧರ್ ಆರಾಧ್ಯ ಆಮ್ ಆದ್ಮಿ ಪಕ್ಷದ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಎಸ್ ಶಶಿಧರ್ ಅವರೇ, ಒಂದು ಕಠಿಣವಾದ ಕಾನೂನು ಮತ್ತು ಕೆಲವು ಭರವಸೆಗಳು, ಮುಖ್ಯವಾದದನ್ನು ಬಿಟ್ಟು ಎರಡು ಕೊಡ್ತಾ ಇದ್ದಾರೆ. ಏನೇ ಮುಖ್ಯವಾದದ್ದು ಏನು ಅದು ಹೇಳಿ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಯಾಕೆಂದರೆ 2021ರಲ್ಲಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಇದು 3ನೇ ಬಾರಿನೂ ಒಂದು 3 ಬಾರಿ ಅಂತೂ ಆಗಿದೆ. 2024ರಲ್ಲಿ ಇದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಆಗ ಸುಪ್ರೀಂ ಕೋರ್ಟಲ್ಲಿ ಹೋಯಿತು. ಸುಪ್ರೀಂ ಕೋರ್ಟಲ್ಲಿ ಅಡ್ಮಿಟ್ ಆಯಿತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ. ಆದರೆ ಎಕ್ಸಾಮಿನೇಷನ್ ಮಾಡಲಿಲ್ಲ. ಕಟ್ ಆಫ್ ಮಾರ್ಕ್ಸ್ನ ಹೆಚ್ಚುವರಿ ಮಾಡ್ತು. ಕಟ್ ಆಫ್ ಮಾರ್ಕ್ಸ್ನ ಹೆಚ್ಚುವರಿ ಮಾಡಿದ 620 625ಕ್ಕೆ ಕೊಡ್ತು. ಮುಂಚೆ ಅದರ ಹಿಂದಿನ ಒಂದು ನಾವು ಹಿಸ್ಟ್ರಿ ನೋಡಿದ್ರೆ, ಸುಮಾರು 10 ವರ್ಷದ ಹಿಸ್ಟ್ರಿ ನೋಡಿದ್ರೆ ಕಟ್ ಆಫ್ ಮಾರ್ಕ್ಸು 560ರಿಂದ 570 ಇತ್ತು. ಅಂದರೆ ಅವತ್ತು ಹೆಚ್ಚಿನ ಜನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದ್ರಿಂದ ಹೆಚ್ಚು ಮಾರ್ಕ್ಸ್ಗಳು ತೊಗೊಂಡಿದ್ರು. ಹಾಗಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದೆ 570 560 ಮಾರ್ಕ್ಸ್ ತೆಗೆದುಕೊಂಡಿರೋಂಥ ಮಕ್ಕಳು ಅವತ್ತು ಅಧ್ವಾನದ ಸ್ಥಿತಿಗೆ ಬಂತು. ಅವ್ರಿಗೆ ಸಿಗಲಿಲ್ಲ ಸೀಟ್ಗಳು. ಯಾಕಂದರೆ 620 ಕಟ್ ಆಫ್ ಆಗಿರೋದ್ರಿಂದ ಯಾರು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ತೊಗೊಂಡಿದ್ರು ಆ ಪತ್ರಿಕೆಯಿಂದ ಅವರು ಜಾಸ್ತಿ ಇದಾಯಿತು. ಚೆನ್ನಾಗಿ ಮಾರ್ಕ್ಸ್ ತಗೊಂಡವರೆಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಓದ್ಕೊಂಡೇ ಬರ್ದಿದ್ರು. ಇದು ವಾಸ್ತವ. ಧರ್ಮೇಂದ್ರ ಪ್ರಧಾನ್ ಇದು ಹಾಗಾಗಿ ನಾನು ಅವ್ರದ್ದೊಂದು ಇಂಟರ್ವ್ಯೂ ನೋಡಿದ್ದು ನಿಮ್ಗೆ ಹಂಗೆ ಪ್ರಶ್ನೆ ಕೇಳ್ತೀನಿ. ಅವ್ರು ಕೇಳಿದ ಪ್ರಶ್ನೆ ಏನು ಗೊತ್ತಾ, ಸರಿ ಈಗ ಯಾರಾದರೂ ಬೇರೆ ವಿದ್ಯಾರ್ಥಿಗಳು ಹೇಳಿದ್ರ ಲೀಕ್ ಆಯಿತು ಅಂತ ಹೇಳಿದ್ದು ನಾವು, ಅವ್ರು ಹೇಳ್ತಾ ಇರೋದು ಮಿನಿಸ್ಟ್ರಿಯಿಂದ ಹೇಳಿದ್ದು ಅವರಲ್ಲ, ಹೇಳಿದ್ದು ಒಬ್ಬ ಪೋಷಕ. ಸರ್, ಕಂಪ್ಲೇಂಟ್ ಕೊಟ್ಟಿದ್ದು ಒಬ್ಬ ಪೋಷಕ. ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಈ ವಿಷಯದಲ್ಲಿ ಲೀಕ್ ಆಯ್ತು ಅಂತ ಗೊತ್ತಾದ ತಕ್ಷಣ ಪೊಲೀಸ್ ಆಕ್ಷನ್ ಆಯ್ತು ರಾಜಸ್ಥಾನ. ಇಲ್ಲ, ಅವರು ನರೇಶನ್ ಹೇಳಿದ್ದಾರೆ. ಇದು FIR ನೋಡ್ಕೊಳ್ಳಿ. FIR ನೋಡಿ, ಅವ್ರು ಹೇಳ್ತಿರೋದು ಒಬ್ಬ ಪೋಷಕ FIR ಧರ್ಮೇಂದ್ರ ಪ್ರಧಾನ್ ಕೊಡಕ್ಕೆ ಬರೋದಿಲ್ಲ ಸರ್. 15 ಲಕ್ಷಕ್ಕೆ ಕೊಂಡ್ಕೊಂತಾನೆ ಸರ್. FIR ಧರ್ಮೇಂದ್ರ ಪ್ರಧಾನ್ ಮಾಡ್ಸಕ್ ಬರಲ್ಲ, ಕಂಪ್ಲೇಂಟ್ ಅವ್ರು ಕೊಡೋದಕ್ಕೆ ಬರೋದಿಲ್ಲ. ಆಕ್ಷನ್ ಇನಿಷಿಯೇಟ್ ಮಾಡಿದ್ವಿ ಅನ್ನೋದು ಹೇಳಿದ್ದಾರೆ. ನಾವು ಆಕ್ಷನ್ ಇನಿಷಿಯೇಟ್ ಮಾಡಿದ್ವಿ. ಅಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಅವರು ಒಂದೇದು ಹೇಳ್ತಾರೆ, ಅವರು ನಾವು ಆಕ್ಷನ್ ಇನಿಷಿಯೇಟ್ ಮಾಡಿದ್ವಿ. ಆಮೇಲೆ ಇಡೀ ಅವ್ರು ಹೇಳ್ತಾ ಇರೋದು, ಈಗ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆ, ಅದು ಒಂದು ಸ್ವಾಯತ್ತ ಸಂಸ್ಥೆ. ಅಲ್ಲಿ ನಾವು ಏನು ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ವಿ. ಹೀಗಿರುವಾಗ ನನ್ನ ಕ್ರಿಮಿನಾಲಿಟಿ ಏನಿದೆ ಇದರಲ್ಲಿ ಅನ್ನೋದು ಅವ್ರು ಕೇಳ್ತಿರೋ ಪ್ರಶ್ನೆ. ಅಥವಾ ಕ್ರಿಮಿನಾಲಿಟಿ ಬಗ್ಗೆ ಯಾರು ಇಲ್ಲಿ ಪ್ರಶ್ನೆ ಎತ್ತಿಲ್ಲ. ಎತ್ತುತ್ತಾ ಇರೋದು ಉತ್ತರದಾಯಿತ್ವಕ್ಕೆ ಒಂದು ಅಕೌಂಟಬಿಲಿಟಿ ಕೊಡಿ. ಪದೇ ಪದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಇದೆ. ಈ ದೇಶದಲ್ಲಿ ಕಳೆದ 12 ವರ್ಷದಿಂದ ನೀವು ಯಾವುದಕ್ಕೂ ಅಕೌಂಟಬಿಲಿಟಿ ಕೊಡ್ತಾ ಇಲ್ಲ. ಹೊಣೆಗಾರಿಕೆ ತಗೊಳ್ಳೋದಕ್ಕೆ ನೀವು ರೆಡಿನೇ ಇಲ್ಲ. ಪ್ರತಿಯೊಂದರಲ್ಲೂ ನಾವು ಸರಿಪಡಿಸ್ತೀವಿ ಅವ್ರನ್ನ. ಕಾನೂನಿನ ಪ್ರಶ್ನೆ ಅಲ್ಲ, ನೈತಿಕತೆಯ ಪ್ರಶ್ನೆ. ನೈತಿಕತೆ ಪ್ರಶ್ನೆ. ಯಾವ ಪಕ್ಷ ನೈತಿಕ ಬೋಧನೆಯನ್ನು ಅವ್ರನ್ನ ಕ್ರಿಮಿನಲ್ ಜನರನ್ನ ಆಕರ್ಷಣೆ ಮಾಡ್ತು. ಸುಷ್ಮಾ ಸ್ವರಾಜಿಂದ ಹಿಡಿದು ವಾಜಪೇಯಿ ಅವರಿಂದ ಹಿಡಿದು ಅಡ್ವಾಣಿ ಅವರಿಂದ ಹಿಡಿದು ಯಾವ ನೈತಿಕ ಬೋಧನೆನೇ ಮಾಡ್ಕೊಂಡು ಬಂದು ಆಕರ್ಷಣೆ ಮಾಡ್ತು ಜನರನ್ನ. ಆ ಪಕ್ಷ ಅಧಿಕಾರಕ್ಕೆ ಬಂದಲ್ಲ, ಆ ನೈತಿಕತೆಯನ್ನೇ ಕಳ್ಕೊಂತಲ್ಲ. ನಾವು ನೈತಿಕ ರಾಜನಾಥ್ ಸಿಂಗ್ ಅವರು ಒಂದ್ಸರಿ ಉಲ್ಲೇಖ ಮಾಡ್ತಾರೆ, ನಾವು ರಾಜೀನಾಮೆ ಕೊಡೋದಕ್ಕೆ UPA ಸರ್ಕಾರ ಅಲ್ಲ, ಇದು NDA ಸರ್ಕಾರ, ಇಲ್ಲಿ ರಾಜೀನಾಮೆಗಳು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳತಕ್ಕಂಥದ್ದು ಎಲ್ಲ ನೋಡಿದ್ದೀವಿ. ಅದರಿಂದ ಇಲ್ಲಿ ಉದ್ವೇಗ ಒಳಗಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಪ್ರತಿ ಸರಿನೂ ಕಳೆದ 12 ವರ್ಷದಲ್ಲಿ ಸಾಕಷ್ಟು ಬೇರೆ ವಿಷಯಗಳಲ್ಲಿ ರೈತರ ಹೋರಾಟ, ಇನ್ನೊಂದು ಮತ್ತೊಂದು ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾವೆ. ಅದಕ್ಕೆ ಯಾವುದಕ್ಕೂ ಜಗ್ಗದ ನಿನ್ನೆವರೆಗೂ ಸರ್ ಹೇಳಿದಾಗೆ, ಪ್ರಶಾಂತ್ ಸರ್ ಹೇಳಿದಾಗೆ, ನಿನ್ನೆವರೆಗೂ ಅವರು ಚೈನಾ ಏಜೆಂಟು. ನಿನ್ನೆ ರಾತ್ರಿ ನಡ್ಡಾ ಹೋಗಿ ಅವ್ರಿಗೆ ಜ್ಯೂಸ್ ಕೊಡಬೇಕಾದ್ರೆ ಅವ್ರು ಚೈನಾ ಏಜೆಂಟ್ ಆಗಲಿಲ್ವಾ? ನಿನ್ನೆವರೆಗೂ ಇವರು ಕಾಕ್ರೋಚ್ ಟೀಮು ಫಂಡಿಂಗು ಎಲ್ಲೆಲ್ಲಿಂದನೂ ಆಗ್ತಾ ಇದೆ, ಪಾಕಿಸ್ತಾನದಿಂದನೂ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಊಟನೇ ಇಲ್ಲ ಅಂತ ಎಲ್ಲರೂ ಬೊಬ್ಬೆ ಹೊಡಿತಾ ಇದ್ವಿ, ಎಲ್ಲ ಮಾಧ್ಯಮಗಳು ಬೊಬ್ಬೆ ಹೊಡಿತಾ ಇದ್ವಿ. ಅವ್ರ ಹತ್ರ ಊಟ ಇಲ್ಲ, ತಿನ್ನೋದಕ್ಕಿಲ್ಲ ಅಂತ. ಅವರಿಂದ ಫಂಡಿಂಗ್ ಆಗುತ್ತೆ ಅಂತ ಹೇಳಿದವ್ರನ್ನ ನೀವು ಪದೇ ಮೀಟಿಂಗ್ಗಳು ಮಾಡ್ತಾ ಇದ್ದೀರಾ ಅಂದರೆ ಏನರ್ಥ? ನೀವು ಎಲ್ಲ ವಕ್ತಾರರು ಇದನ್ನೇ ಹೇಳಿರ್ತಕ್ಕಂಥದ್ದು ಕಳೆದ 1 ವಾರದಿಂದ. ಆದರೂ ಸಹ ಇವತ್ತು ನಾವು ಅವ್ರನ್ನ ಸ್ವಾಗತಿಸ್ತೀವಿ, ಪ್ರಧಾನಮಂತ್ರಿಗಳ ಹೇಳಿಕೆಗಳನ್ನು ಸ್ವಾಗತಿಸ್ತೀವಿ. ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ, ನಿಮಗೆ ಈ ಸ್ವಲ್ಪ ಇತಿಹಾಸಕ್ಕೆ ಹೋಗಿ ನಾನು ಒಂದು ವಿಷಯ ಹೇಳ್ತಿದ್ದೀನಿ. ಜಯಪ್ರಕಾಶ್ ನಾರಾಯಣರು ಬೋಟ್ ಕ್ಲಬ್ನಲ್ಲಿ ಜೂನ್ 24ಕ್ಕೆ ಒಂದು ದೊಡ್ಡ ಸಮಾವೇಶವನ್ನು ನಡೆಸ್ತಾರೆ. ಆ ಸಮಾವೇಶದ ಸಂಜೆ ಇಂದಿರಾ ಗಾಂಧಿಯವ್ರದ್ದು ಟೈಮ್ಸ್ ಆಫ್ ಇಂಡಿಯಾಗೆ ಇಂಟರ್ವ್ಯೂ ಇದೆ. ಜಯಪ್ರಕಾಶ್ ನಾರಾಯಣ್ ಇದು CIA ಏಜೆಂಟ್ ಅಂತ. ಇದು ಎಲ್ಲ ಪಕ್ಷಗಳು ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ನಾವು ಹೇಳ್ತಾ ಇರೋದು ಕ್ವಶನ್ ಮಾಡ್ತಾ ಇರೋದು ಅದನ್ನೇ. ನೀವು ಅದನ್ನ ಹೇಳಿದ್ದೀರಾ. ಈಗ ರಾಜಿ ಸಂಧಾನಕ್ಕೆ ನೀವು ಮುಂದಾಗಿದ್ದೀರಾ. ನೀವು ರಾಜಿ ಸಂಧಾನನೂ ಮಾಡಿ ಈ ದೇಶ ಅಲ್ರಿ ಮಾಡೋ ತನಕ ಈ ಅವ್ರು ರಾಜಿ ಸಂಧಾನಕ್ಕೆ ಬರ್ತಿರ್ಲಿಲ್ಲ. ಯಾಕೆ ಬರ್ತಿಲ್ಲ, ಯಾಕೆ ಮಾತಾಡ್ತಿಲ್ಲ ಅಂದ್ರೆ ನಾನು ಅದನ್ನ ಹೇಳ್ತಾ ವೆಲ್ಕಮ್ ಮಾಡ್ತೀವಿ. ರಾಜಿ ಸಂಧಾನವನ್ನು ವೆಲ್ಕಮ್ ಮಾಡ್ತೀವಿ.
ಈ ದೇಶದ ಯುವಕರ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನು ಅನುಕೂಲ ಆಯ್ತು. ಬೇಕೋ ಅದನ್ನ ಮಾಡೋದಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡಿ ಅಂತಾನು ಕೇಳ್ತೀವಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಹೇಳಿದ್ರು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇಂದ ಏನು ಆಗೋದಿಲ್ಲ. ನಾನು ಸಹ ಅದು ವಿಕ್ಟಿಮ್ ಇದ್ದೀನಿ. ನೋಡಿ, ಫಾಸ್ಟ್ ನಾನು ಶಿಕ್ಷಣದಲ್ಲ, ಬೇರೆ ಜಮೀನು ವ್ಯಾಜ್ಯದಲ್ಲಿ ಬೆಂಗಳೂರಿನಲ್ಲೇ ಆಗಿರೋದ್ರಿಂದ ಹೇಳ್ತೀನಿ. 2008 863 2008 ಅಂತ ಇಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಮ್ಮ ಸಿವಿಲ್ ಕೋರ್ಟಲ್ಲಿ ಆಗಿರ್ತಕ್ಕಂಥದ್ದು. 2008ರಿಂದ ಇವತ್ತುವರೆಗೂ ಎವಿಡೆನ್ಸ್ ಬರಲಿಲ್ಲ ಸರ್. ಹೌದು, ಎವಿಡೆನ್ಸ್ ನನ್ನದೇ ಜಮೀನು, ನನ್ನ ತಾತನ ಜಮೀನು, ಬೇರೆಯವನು ಹೊಡ್ಕೊಂಡಿದ್ದಾನೆ. ಇವತ್ತಾಗಲೇ ಅಲ್ಲಿ ಬೇರೆ ವ್ಯವಹಾರಗಳು ನಡೆದಿದ್ದಾವೆ. ಆದರೂ ಸಹ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಎವಿಡೆನ್ಸ್ ಬರಲಿಲ್ಲ. ಜವಾಬ್ದಾರಿಯುತ ಪಕ್ಷವಾಗಿ ಅಲ್ಲಲ್ಲ, ಈ ದಾರಿಯಲ್ಲಿ ಏನು ಪ್ರಯೋಜನ ಆಗಲ್ಲ, ಇಂಥ ದಾರಿಲಿ ಹೋಗಿ ಅಂತ ಹೇಳಿ ಅದಕ್ಕೋಸ್ಕರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಾವು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಅಂದ್ರೆ ಹಿಂಗ್ ಮಾಡಿದ್ರೆ ಉಪಯೋಗ ಇಲ್ಲ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಉಪಯೋಗ ಆಗೋದಿಲ್ಲ, ಹಿಂಗ್ ಮಾಡಿ ಅಂತ ಹೇಳ್ಬೇಕು. ನಾವು ಅವತ್ತಿಂದನೂ ಹೇಳ್ತೀವಿ, ನಿವೃತ್ತ ನ್ಯಾಯಾಧೀಶರಿಂದ ಇದಕ್ಕೊಂದು ತನಿಖೆ ಒಳಪಡಿಸಿ ಬೇಗ ಅದಕ್ಕೆ ತಾತ್ಪರ್ಯ ಕೊಟ್ಬಿಡಿ, ಅದು ಮುಕ್ತಾಯಗೊಳಿಸಿ. ಮುಂದಿನ ವರ್ಷಕ್ಕೆ ಹೋಗೋಣ. ಇದನ್ನೇ ಅಲ್ಲ, ವಿದ್ಯಾರ್ಥಿಗಳ ಭವಿಷ್ಯ ಮುಂದಿನ ವರ್ಷ ಇದೆ. ಮುಂದಿನ ವರ್ಷ ನೀಟ್ ತಗೊಳ್ತಾರೆ, 27ಕ್ಕೆ ನೀಟ್ ತಗೊಳ್ತಾರಲ್ಲ, ಅವರಿಗೆ ಸರಿಯಾದ ಕ್ರಮಗಳನ್ನು ಅನುಸರಿಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ನೀವು ಪರೀಕ್ಷೆಗಳನ್ನು ನಡೆಸಿ ಮಕ್ಕಳ ಭವಿಷ್ಯ ಜೊತೆಗೆ ಆಟ ಆಡಬೇಡಿ ಅಂತ ನಾವು ಹೇಳೋದು ಬಯಸ. ಸರ್, ಅದನ್ನ ಯಾರು ಹೇಳೋದು, ಎಲ್ಲರೂ ಅದನ್ನೇ ಹೇಳೋದು. ಖಂಡಿತ. ಎಸ್, ದೊಡ್ಡ ಬಸವರಾಜ್ ಅವರೇ, ದೀಪ್ಕೆ ಅನ್ನುವಂಥ ಒಬ್ಬ ಹುಡುಗ ಅಮೇರಿಕದಿಂದ ಬಂದಿಳಿತಾನೆ. ಇನ್ನು ಯಾರಿಗಾರು ಈ ದೇಶದಲ್ಲಿ ಆ ಫೆಸಿಲಿಟಿ ಸಿಕ್ಕಿತ್ತೋ ಇಲ್ವೋ ಗೊತ್ತಿಲ್ಲ, ಆತನ ಕೈಗೆ ಹೋಗಿ ನಿನಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಏರ್ಪೋರ್ಟ್ನಲ್ಲಿ ಕೊಟ್ಟು ಬಂದರು ಪೊಲೀಸರು. ಅದು ಯಾಕೆ ಮಾಡಿದ್ರು ಅಂತ ಇನ್ನೂ ತನಕ ಅರ್ಥ ಆಗ್ತಿಲ್ಲ. ಸಂಜೆ 5 ಗಂಟೆ ತನಕ ಪ್ರತಿಭಟನೆಗೆ ಅವಕಾಶ ಇದ್ದದ್ದು ಪರ್ಮಿಷನ್ ಪ್ರಕಾರ. ಅದು 25 ದಿವಸ ಹೋಯ್ತು, 26 ದಿವಸ ಹೋಯ್ತು, ನಡೀತಾ ಹೋಯಿತು. ಲಾಠಿ ಚಾರ್ಜ್ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಕುಳಿತಷ್ಟು ಕಾಲ ಆಗಿದ್ದಲ್ಲ, ಹೊರಗೆ ಬಂದು ಸಂಸತ್ತಿಗೆ ನುಗ್ತೀವಿ ಅಂದಾಗ ಲಾಠಿ ಚಾರ್ಜ್ ಆಗಿತ್ತು. ಇನ್ನೇನು ಮಾಡಬಹುದಾಗಿತ್ತು ಸರ್ಕಾರ ನಿಮ್ಮ ಪ್ರಕಾರ? ಸರ್, ದೀಪಿಕೆ ಅವರು ವಿಚಾರ ಬಂದಾಗ ಅವರು ವಿದೇಶದಿಂದ ಬಂದರು ಅನ್ನೋದಕ್ಕಿಂತ ಮುಂಚಿತವಾಗಿ ಅವರು ಈ ಭಾರತದ ಪ್ರಜೆ. ಈ ಭಾರತದ ಪ್ರಜೆ ಅನ್ನೋ ಕಾರಣಕ್ಕೋಸ್ಕರ 20 ಜನರ ಸಾವಿಗೆ ಕಾರಣರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರನ್ನ ವಿರೋಧ ಮಾಡಬೇಕಾಗಿರ್ತಕ್ಕಂಥದ್ದು ನೈತಿಕ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅದರಲ್ಲಿ ನಾನು ಕೂಡ ಯಾರು ಹೇಳ್ತಾ ಇಲ್ಲ, ಅವರು ಬಿಜೆಪಿ ಅವರು ಹೇಳ್ಬೋದು, ನಾವಂತೂ ಯಾರು ಹೇಳ್ತಾ ಇಲ್ಲ ಬೇಡಿಕೆ ತಪ್ಪು ಅಂತ. ಅದು ಯಾಕೆ ಅವ್ರು ಹೇಳ್ದೆ ಇರ್ತಕ್ಕಂಥದ್ದಕ್ಕೆ ಬೇರೆ ಕಾರಣ ಇರ್ಬೋದು, ಅವು ಪಕ್ಷದ ಕಾರಣಕ್ರಿ, ಅದು ಪಕ್ಷದ ಕಾರಣ ಹೇಳದೇ ಇರ್ಬೋದು. ಆದ್ರೆ ಈ ದೇಶದ ಒಳಗಡೆ ಯಾವ ವಿದ್ಯಾರ್ಥಿ ಸಮುದಾಯವನ್ನ ಇವರು ಶೋಷಣೆ ಮಾಡಿದರೆ ಆ ವಿದ್ಯಾರ್ಥಿ ಪರವಾಗಿ ಬೇರೆ ದೇಶದಿಂದ ಬಂದ್ರು ಅವರು ನಿಂತ್ಕೊಂಡ್ರು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಹೇಗೆ ಬರುತ್ತೆ ಸರ್? ಬರಲ್ವಲ್ಲ. ಹಾಗಾಗಿ ನಾನು ಬೇರೆ ದೇಶದಿಂದ ಬಂದ್ರು ಅನ್ನೋದು ಹೇಳ್ತಾ ಇಲ್ಲ. ನಾನು ಹೇಳಿದ್ದು, ಯಾರಾದರೂ ಪ್ರತಿಭಟನೆ ಮಾಡ್ಬೇಕಂದ್ರೆ ಒಂದು ಪತ್ರ ಬರೆದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ಗೆ ಲೆಟರ್ ಯಾರು ಕೊಡ್ಬೇಕು, ಅವ್ರು ಅದನ್ನೂ ಮಾಡಬೇಕಾಗಿ ಬರಲಿಲ್ಲ. ಏರ್ಪೋರ್ಟ್ಗೆ ತಂದು ಪರ್ಮಿಷನ್ ಲೆಟರ್ ಕೊಟ್ಬಿಟ್ರು ಪೊಲೀಸರು, ಪ್ರತಿಭಟನೆಯನ್ನ ಮಾಡ್ರಪ್ಪ ಅಂತ. ನೋಡಿ, ಈಗ ಏರ್ಪೋರ್ಟ್ಗೆ ತಂದು ಪ್ರತಿಭಟನೆ ಮಾಡ್ರಿ ಅಂತ ಕೊಟ್ರು, ಅಥವಾ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿರ್ತಕ್ಕಂಥ ಸ್ನೇಹಿತರು, ಇಲ್ಲಿರ್ತಕ್ಕಂಥ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಪ್ರಮುಖವಾಗಿ ಹೋರಾಟಗಳನ್ನ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ್ಲಿಂದನೇ ಸ್ಟೂಡೆಂಟ್ ಫೆಡರೇಷನ್ ಇರಲಿ, ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳಿರಲಿ ಆರ್ಗನೈಸ್ ಮಾಡ್ತಾನೆ ಬಂದಿದ್ದಾವೆ, ಹೋರಾಟಗಳನ್ನ ಮಾಡ್ತಾನೆ ಬಂದಿದ್ದಾವೆ. ಈಗ ತಾವು ವಿದ್ಯಾರ್ಥಿ ಸಂಘಟನೆಯನ್ನು ಪ್ರತಿನಿಧಿಸ್ತಾ ಇದ್ದೀರಿ ದೊಡ್ಡ ಬಸವರಾಜ್ ಅವರೇ. ನಾನು ಹೇಳ್ತಾ ಇರೋದು, ಇಷ್ಟು ಪ್ರತಿಭಟನೆ, ಪೊಲೀಸರ ಕೈಯಲ್ಲಿ ವಿದ್ಯಾರ್ಥಿಗಳ ಹೊಡೆತ ತಿಂದದ್ದು, ಹಗಲು ರಾತ್ರಿಯಲ್ಲಿ ಮಲ್ಕೊಂಡಿದ್ದು ಎಲ್ಲವೂ ಸಾರ್ಥಕವಾಗಬೇಕಿದ್ರೆ ಈ ದೇಶದ ಎಕ್ಸಾಮಿನೇಷನ್ ಸಿಸ್ಟಮ್ ಅನ್ನೋದಕ್ಕೆ ಒಂದು ಶಾಶ್ವತವಾದ ಓವರಾಲಿಂಗ್ ಆಗಬೇಕು, ಸರಿಯಾಗಬೇಕು. ಅದೊಂದು ಮುಂದೆ ಯಾವತ್ತೂ ಆಗದೇ ಇರೋ ಥರ ಅದರ ಬಗ್ಗೆ ಚರ್ಚೆಗಳಾಗಬೇಕು ಆ ಪ್ರತಿಭಟನೆಯ ಸ್ಥಳದಲ್ಲಿ. ಖಂಡಿತ ಸರ್. ಈಗ ಅದರ ಬಗ್ಗೆ ಚರ್ಚೆ ಆಗಿದೆ ಕೂಡ. ಮತ್ತೆ ಈಗ ಮೀಡಿಯಾದವರು ಹೇಳುವಂತ ವಿಚಾರಗಳೇನಂತಂದ್ರೆ ಬೇರೆ ಬೇರೆ ಚರ್ಚೆ ಆಯಿತು ಅಂತ. ದೇಶದ ಇತಿಹಾಸವನ್ನ ನಾವು ಅರಿಬೇಕಾಗತಕ್ಕಂಥದ್ದು ಮೊದಲನೇದಾಗಿ. ಈ ದೇಶದ ಒಳಗಡೆ ಯಾವ್ಯಾವ ಚಳುವಳಿಗಳು ಏನೇನು ಕೊಡುಗೆಯನ್ನ ಕೊಟ್ಟಿದ್ದಾವೆ ಭಾರತಕ್ಕೆ, ಭಾರತದ ಒಳಗಡೆ ಅಂತ ಯಾಕಲ್ಲಿ ಚರ್ಚೆ ಮಾಡಬಾರ್ದಾ? ಅವಕಾಶಗಳಿಲ್ವಾ? ಹಾಗಿದ್ರೆ ದೇಶದ ಇತಿಹಾಸವನ್ನು ಹರಿಬಾರ್ದಾ ಚಳುವಳಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು? ಸೊ ಹಾಗಾಗಿ ದೇಶದ ಯಾವ ಇತಿಹಾಸ ಹೇಳದ್ರಲ್ಲಿ, ದೇಶದ ಯಾವ ಇತಿಹಾಸ ಹೇಳದ್ರಲ್ಲಿ, ದೇಶದ ಯಾವ ಇತಿಹಾಸ ಹೇಳದ್ರಲ್ಲಿ, ಯಾವ ಘೋಷಣೆಗಳು ದೇಶದ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು? ಸರ್, ಘೋಷಣೆಗಳು ದೇಶಕ್ಕೆ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಆಗಿದೆಯೋ ಆಗಿಲ್ಲ ಅನ್ನೋಂಥದ್ದು ಪ್ರಶ್ನೆ ಅಲ್ಲ ಇಲ್ಲಿ. ಆದರೆ ಇತಿಹಾಸವನ್ನು ಅರಿಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಎಲ್ಲರ ಕರ್ತವ್ಯ ಆಗಿದೆ. ಹಾಗಾಗಿ ಸರಿಯಾದ ದಾರಿ ಯಾವುದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ದೇಶದ ಇತಿಹಾಸವನ್ನು. ದೊಡ್ಡ ಬಸವರಾಜ್ ಅವರೇ, 4 ಬೇಡಿಕೆಗಳನ್ನ ಸಿಜೆಪಿ ಅವರು ಇಟ್ರಲ್ಲ, 4 ಬೇಡಿಕೆಗಳು ಇವತ್ತು ಉದ್ಭವಿಸಿರುವ ಈ ಸಮಸ್ಯೆಗೆ ಸಂಬಂಧಿಸಿದ ಮಾತ್ರ ಆಗಿತ್ತು, ದೂರದೃಷ್ಟಿಯ ಬೇಡಿಕೆಗಳಾಗಿರಲಿಲ್ಲ ಅಂತ ನಾನು ಹೇಳ್ತಾ ಇರೋದು. ಕೋಚಿಂಗ್ ಮಾಫಿಯಾನ ತಡೆಗಟ್ಟುವ ಬಗ್ಗೆ ಒಂದು ಬೇಡಿಕೆ ಇಡಬಹುದಾಗಿತ್ತು, ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಬೇಡಿಕೆ ಅವರಿಂದಲೇ ಬರಬಹುದಾಗಿತ್ತು ಅಲ್ವಾ?
ಯಾವನ್ ಕ್ವಶನ್ ಪೇಪರ್ ಲೀಕ್ ಮಾಡಿ ಸಿಕ್ಕಾಕೊಳ್ತಾನೋ ಹಾಕ್ರೆ ಅವನಿಗೆ 10 ಕೋಟಿ ರೂಪಾಯಿ ದಂಡ ಅನ್ನುವ ಬೇಡಿಕೆ ಅವರಿಂದ ಬರಬಹುದಾಗಿತ್ತು. ಇದೆಲ್ಲ ಹೆಂಗೆ ಅಂದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ, ಈ ಕ್ವಶನ್ ಪೇಪರ್ ಲೀಕಿಗೆ ಸರ್ ಸಂಬಂಧಿಸಿ ಇದನ್ನ ಮಕ್ಕಳಿಗೆ ಪರಿಹಾರ ಕೊಡಿ, ಈ ಕ್ವಶನ್ ಪೇಪರ್ ಲೀಕಿಗೆ ಸಂಬಂಧಿಸಿದ್ದು ಇನ್ನಷ್ಟು ಪ್ರಬುದ್ಧ ಬೇಡಿಕೆಗಳು ಬರಬಹುದಾಗಿತ್ತು ಅಂತ ಸರ್ ಹೇಳಿದ್ರು. ಖಂಡಿತ ಪ್ರಬುದ್ಧ ಬೇಡಿಕೆಗಳು ಹಂಗಂತ ಈಗವಾಗಿರುವ ಬೇಡಿಕೆಗಳು ತಪ್ಪು ಅಂತ ಹೇಳ್ತಾ ಇಲ್ಲ. ಮುಖ್ಯವಾಗಿ ಬಂದಿದ್ದಾವೆ. ಈಗ ಆತ್ಮಹತ್ಯೆಗೊಳಗಾಗಿರ್ತಕ್ಕಂಥ ಮಕ್ಕಳುಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಚರ್ಚೆ ಆಗಿರ್ತಕ್ಕಂಥದ್ದು ಮತ್ತು ಅದು ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ದಾರೆ. ಇದು ಪ್ರಬುದ್ಧ ಹೇಳಿಕೆ ಕೂಡ ಹೌದು. ಅಷ್ಟೇ ಅಲ್ಲದೆ ಧರ್ಮೇಂದ್ರ ಪ್ರಧಾನ್ ಅವರು ಮುಖ್ಯವಾಗಿ ರಾಜೀನಾಮೆ ಕೊಡಬೇಕು. ಅವರು ಶಿಕ್ಷಣ ಮಂತ್ರಿ ಆಗೋದಕ್ಕೆ ಅವರು ಅರ್ಹರಲ್ಲ ಸರ್. ನಾನು ಲೇಮನ್ ಆಗಿ ನಿಮ್ಮ ಪ್ರಶ್ನೆ ಸರ್, ಅರ್ಹರಲ್ಲ. ಕೊಡಬೇಕು ಫಸ್ಟ್. ಯಾಕೆ ಕೊಡಬೇಕು ಅಂತ ಹೇಳ್ತೀನಿ. ಯಾಕೆ ನಾಳೆ ಇನ್ನೊಬ್ಬ ಯಾವುದೋ ವಿದ್ಯಾರ್ಥಿ ಈ ಹಿಂದೆನೂ ಕೂಡ ನನಗೆ ಎಕ್ಸಾಮ್ಸ್ ಸ್ಕ್ಯಾಮ್ ಆಗಿದಾವೆ ಅಂತ ನಿಮಗೆ ಗೊತ್ತಿದೆ. ಆದ್ರೆ ರೈತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಯಾರು ಕೂಡ ಮಾಡ್ಕೊಳ್ತಾರೆ, ಇಷ್ಟು ಪ್ರಮಾಣದಲ್ಲಿ ಆತ್ಮಹತ್ಯೆಗೊಳಗಾಗಿರಲಿಲ್ಲ. ಇವರು ಕೇವಲ ವಿದ್ಯಾರ್ಥಿಗಳನ್ನ ಈಗ ನಂದೊಂದು ಲೇಮನ್ ಪ್ರಶ್ನೆ ಇದೆ ಸರ್. ಈಗ ಮುಂದಿನ ದಿನಗಳಲ್ಲಿ ಎಲ್ಲೋ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಅಂತ ಕೊಡ್ರಿ, ಅವ್ನಿಗೆ 1 ಕೋಟಿ ರೂಪಾಯಿ ಕೊಡ್ತೀರಾ ಸರ್ಕಾರದವರು, ಎಲ್ಲ ಸರ್ಕಾರದವರು? ರೈತ ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ನನ್ನ ಬೆಳೆಗೆ ಬೆಲೆ ಇಲ್ಲ ಅನ್ನೋ ಕಾರಣಕ್ಕೆ ಮಾಡ್ಕೊಳ್ತಾನೆ, ಕೊಡಿ ಅವ್ನಿಗೆ 1 ಕೋಟಿ ರೂಪಾಯಿ ಆತ್ಮಹತ್ಯೆಗೆ ಪರಿಹಾರ. ನೀವು ಪರಿಹಾರ ಕೊಡಬೇಕು ಅಂತ 1 ಕೋಟಿ ರೂಪಾಯಿ ಕೊಡಬೇಕು. ಯಾಕಂತಂದ್ರೆ ಇಲ್ಲ ನಮ್ಮ ಪ್ರತಿಭಟನೆ ಇವತ್ತು ಶಕ್ತಿಯುತವಾಗಿದೆ, ನಾವು ಏನನ್ನೂ ಕೂಡ ಬೇಡಿಕೆ ಇಡಬಹುದು ಅಂತಂದ್ರೆ ನೀವು 1 ಕೋಟಿ ರೂಪಾಯಿ ಕೊಡಿ, ನಂದು ಬೇಡಿಕೆ ಇದೆಪ್ಪ ನಾಳೆ. ಕೊಡೋದ್ರಲ್ಲಿ ಏನಾದ್ರು ನಿಮ್ಮ ಪ್ರಕಾರ ಕೊಡೋದ್ರಲ್ಲಿ ಏನಾದ್ರು ತಪ್ಪಿದೆಯಾ? ಅಲ್ರಿ, ಎಲ್ಲರಿಗೂ ಕೊಡ್ಲಿ ಅಂತ. ಜವಾಬ್ದಾರಿ ಈಗ ನೈತಿಕ ಹೊಣೆಯನ್ನು ಒತ್ತುಕೊಳ್ತೇನೆ. ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ವಿದ್ಯಾರ್ಥಿಗಳಿದ್ದಾರೆ. ನೈತಿಕ ಹೊಣೆಯನ್ನ ಒತ್ತುಕೊಳ್ಳಕ್ಕೆ ರೆಡಿ ಇಲ್ದೇನೆ ಇವರು ಹೇಳಿದಾಗ ನೀವು ರಾಜೀನಾಮೆ ಕೇಳಿ ನನ್ನ ಪ್ರಶ್ನೆ ಇಲ್ಲ. ಬಟ್ 1 ಕೋಟಿ ರೂಪಾಯಿ ಬೇಡಿಕೆ ಇದೆಯಲ್ಲ ಅವ್ರಿಗೆ ಯಾಕೆ? ಸೌಮ್ಯತೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಬಂದ್ಬಿಟ್ಟು ಒಂದು ಮಾತಾಡೋದಕ್ಕೆ ಅವಕಾಶಗಳನ್ನು ಬಸವರಾಜ್ ಅವರೇ ಕೇಳೋದು ಏನಾದ್ರು ಕೇಳಬಹುದು. ಅಲ್ಲ, ಈ ದೇಶದೊಳಗಡೆ ಕೇಳೋದು ಏನಾದ್ರು ಕೇಳಬಹುದು. ಗೌರ್ಮೆಂಟ್ ಪಾಲಿಸಿಗಳು ಅಂತ ಬೇಕಾಗ್ತಾವ್ರಿ. ಗೌರ್ಮೆಂಟ್ ಪಾಲಿಸಿ ಈಗ ಆಮ್ ಆದ್ಮಿ ಪಕ್ಷ ಸರ್ಕಾರ ದಿಲ್ಲಿಯಲ್ಲಿತ್ತಪ್ಪ, ದಿಲ್ಲಿಯಲ್ಲಿದ್ದವರು ಗಡಿಯಲ್ಲಿ ಹೋರಾಡಿ ಹುತಾತ್ಮರಾದರೆ 1 ಕೋಟಿ ಪರಿಹಾರ ಕೊಡ್ತೀವಿ ಅಂತೇನೋ ಅವರು ಘೋಷಣೆ ಮಾಡಿದ್ರು. ಇಟ್ ಈಸ್ ಅ ಪಾಲಿಸಿ. ಮುಂದೆ ಯಾವತ್ತು ಹುತಾತ್ಮರಾದರೂ ಅಷ್ಟು ಹಣ ಕೊಡ್ಕೊಂಡು ಹೋಗ್ತಾರೆ. ಸರ್ಕಾರಿ ನೌಕರರು ಆಕಸ್ಮಿಕ ಸಾವಿಗೀಡಾದರೆ ಇಂತಿಷ್ಟು ಪರಿಹಾರ ಅಂತೇನೋ ರಾಜ್ಯ ಸರ್ಕಾರದಲ್ಲಿ ಒಂದಿದೆ. ಯಾರು ಮೃತಪಟ್ಟರು ಅವ್ರಿಗೆ ಅಪ್ಲೈ ಆಗುತ್ತದು. ಈಗ ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡವರಿಗೆ 1 ಕೋಟಿ ಕೊಡ್ತೀವಿ, ಉಳಿದಿದ್ದು ನಮ್ಗೆ ಇನ್ನು ಮೇಲಿಂದ ಯಾವುದೂ ನಮಗೆ ಸಂಬಂಧ ಇಲ್ಲ ಅನ್ನೋದಕ್ಕೆ ಬರೋದಿಲ್ಲ. ಪಾಲಿಸಿ ಮ್ಯಾಟ್ರ್ ಅದು. ಶ್ರೀಕಾಂತ್ ಶೆಟ್ರೆ ನಮಸ್ಕಾರ. ಒಂದು ನಿಮಿಷ 42 ನಿಮಿಷ ಕೂತ್ಕೊಂಡಿದ್ದಾರೆ. ಶ್ರೀಕಾಂತ್ ಶೆಟ್ರೆ ನಮಸ್ತೆ. ಯಾರೋ ಸರಿಯಾದ ಉದ್ದೇಶಕ್ಕಾಗಿ ಒಂದು ಪ್ರತಿಭಟನೆ ಶುರು ಮಾಡ್ತಾರ್ರಿ, ಅದರಲ್ಲಿ ಇನ್ಯಾರೋ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಂದು ಏನೋ ಘೋಷಣೆ ಕೂಗಿದ್ರೆ, ಬಂದು ಕಲ್ ತೂರಿದ್ರೆ ಪ್ರತಿಭಟನೆ ಆರಂಭಿಸಿದವ್ರನ್ನ ಹೆಂಗೆ ಬ್ಲೇಮ್ ಮಾಡೋಕ್ಕಾಗತ್ತೆ? ಇಲ್ಲ, ಇವತ್ತು ನಾನೀಗ ಮಣಿಪಾಲದಲ್ಲಿ ಒಂದು ಪ್ರತಿಭಟನೆ ಅಟೆಂಡ್ ಮಾಡಿ ಬರ್ತಾ ಇದ್ದೇನೆ. ಓಕೆ. ಅಲ್ಲಿ ಇರುವಂತ ಇದೇ SFI ಇದೇ ಸಂಘಟನೆಯವರು ಹೇಳ್ತಾ ಇದ್ದಾರೆ, ನೀಮ್ ಕಿ ಪತ್ತಾ ಕಡ್ವಾ ಹೇ, ನರೇಂದ್ರ ಮೋದಿ ಬಡವಾ ಹೇ ಅಂತ ಹೇಳ್ತಾ ಇದ್ದಾರೆ. ಅವರು ಆನಂತರ ಇವರ ಈ ದಫಲಿ ಬಾರಿಸ್ಕೊಂಡು ಹೇಳ್ತಾರೆ, ಅದರಲ್ಲಿ SFI ಇಂದ ಬರ್ದಿದೆ. ಅನಂತರ ಇಷ್ಟು ಇಲ್ಲಿ ನಿಮ್ಮ ಟಿವಿ ಚಾನೆಲ್ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಟ್ಟ ಘೋಷಣೆಯನ್ನ ಒಬ್ಬ ಸಾಂವಿಧಾನಿಕ ಪದವಿಯಲ್ಲಿ ಕೂತಂತ ಪ್ರಧಾನ ಮಂತ್ರಿಗೆ ಉಪಯೋಗ ಮಾಡ್ತಿದ್ರೆ. ಇವರು ಅಜ್ಜನ ವಯಸ್ಸಿನವರು, ಈ ಮಕ್ಕಳು ಜನ್ಸಿಗಳು ಅಂತ ಏನ್ ಹೇಳ್ತಾ ಇದಾರಲ್ಲ, ನನ್ನ ಮನೆಯಲ್ಲಂತೂ ಯಾರ ಮನೆ ಮಕ್ಕಳಿಗೂ ಆತರ ಸಂಸ್ಕಾರ ಇಲ್ಲ. ಒಂದನೇದಾಗಿ. ಎರಡನೇದು, ಈಗ ಏನೋ ಮಕ್ಕಳು ತೀರ್ಕೊಂಡಿದ್ದಕ್ಕೆ ಅವರಿಗೆ ಪರಿಹಾರ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದಾರಲ್ಲ ನೀವು ಆಗ ಬಹಳ ಅದ್ಭುತವಾಗಿ ಚರ್ಚೆ ನಡೀತಾ ಇತ್ತು. ಕೋಚಿಂಗ್ ಮಾಫಿಯಾ, ನಿಮ್ಮ ರಾಜಸ್ಥಾನದ ಕೋಟಾದಲ್ಲಿ ಯಾವ ರೀತಿಯಲ್ಲಿ ನೀಟ್ ಪರೀಕ್ಷೆಗೆ ತಯಾರಿ ಮಾಡ್ತಾರೆ. ಪ್ರತಿ ವರ್ಷ ಕೋಟಾದ ನೀವು ಆ ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಪ್ರತಿ ವರ್ಷ 10-11 ಮಕ್ಕಳು ಈ ತರ ಆ ನೀಟ್ ಪರೀಕ್ಷೆಯ ಸಂದರ್ಭದಲ್ಲಿ ಖಿನ್ನತೆಗೆ ಒಳಗಾಗಿ ಸಾವನ್ನಪ್ತಾ ಇದ್ದಾರೆ. 21 ಮಕ್ಕಳ ಡಿಟೇಲ್ ಹೇಳಬಾರ್ದು ಅಂತಿದ್ದೆ. ಕೋಟಾದ ಕೋಚಿಂಗ್ ಕ್ಲಾಸ್ನ ಹಾಸ್ಟೆಲ್ನಲ್ಲಿ ಸೀಲಿಂಗ್ ಫ್ಯಾನ್ಗಳಿಗೆ ಗ್ರಿಲ್ ಹಾಕಿಡ್ತಾರ್ರಿ. ಫ್ಯಾನಿಗೆ ಹಗ್ಗ ಹಾಕೋದಕ್ಕಾಗಬಾರ್ದು ಅಂತ ಮೆಶ್ ಹಾಕ್ತಾರೆ. ಹಗ್ಗ ಕಟ್ಟೋದಕ್ಕಾಗದೇ ಇರೋಂಗೆ ಫ್ಯಾನಿಗೆ ನೇಣಾಕೊಂಡ್ಬಿಡ್ತವೆ ಅಂತ ಪರ್ಮನೆಂಟ್ ಆಗಿ ಮೆಶ್ ಹಾಕಿಟ್ಟಿದ್ದನ್ನು ನೋಡಿದ್ದೀನಿ ನಾನು. ಬಹಳ ಬೇಜಾರಾಗ್ಬಿಡ್ತೀವಿ. 1 ವರ್ಷದ ಹಿಂದಿನ ಸುದ್ದಿ. ಹೇಳ್ಬೇಕು ಸರ್, 1 ಕೋಟಿ ಕೊಡೋಣ. 21 ಜನ ಯಾರ್ಯಾರು ಮೃತಪಟ್ಟಿದ್ದಾರೆ, ಒಂದು 5 ಹೆಸರುಗಳನ್ನ ಹೇಳ್ತಾ ಇದ್ದಾರೆ ಬಿಟ್ರೆ ಉಳಿದ ಎಲ್ಲ ಖಾಲಿ ಫೋಟೋ ಹಾಕೊಂಡು ಇವತ್ತೆಲ್ಲ ಶ್ರದ್ಧಾಂಜಲಿ ನಡೀತಾ ಇತ್ತು. ಒಂದು ದೊಡ್ಡ ಮಟ್ಟದಲ್ಲಿ ಪ್ರೊಪಗಂಡ ಮಾಡ್ತಾ ಇದ್ದಾರೆ ಸರ್. ಬಿಜೆಪಿ ಅವರು ಇದರಲ್ಲಿ ಫೇಲ್ ಆದ್ರೂ ಆರಂಭದಲ್ಲೇ ಇದನ್ನ ಮೊಳಕೆಯಲ್ಲೇ ಚಿವುಟಬೇಕಿತ್ತು. ಇದು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಬಿಡಬಾರ್ದಿತ್ತು ಅಂತ ನಾನು ಹೇಳ್ತೀನಿ. ಬಿಜೆಪಿ ಅವರು ನಿನ್ನೆ ನರೇಂದ್ರ ಮೋದಿ ಅವರು ಬಂದು ರಾತ್ರಿ ಮಾತಾಡೋದಲ್ಲ, ಇದನ್ನ ಮೊದಲು ಹೇಳಬೇಕಿತ್ತು. ಇವತ್ತು ಇಷ್ಟೆಲ್ಲ ಮಕ್ಕಳ ಮನಸ್ಸು ಹಾಳಾಗಿದೆ ಇದರಿಂದಾಗಿ. ಎಲ್ಲ ಮಕ್ಕಳು
ತಮ್ಮದೇ ಆದಂತ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ತಮ್ಮದೇ ಆದಂತ ಒಂದು ಸಾಂವಿಧಾನಿಕ ಪದವಿಯಲ್ಲಿ ಕೂತವ್ರನ್ನ ಈ ರೀತಿಯಾಗಿ ಇಷ್ಟೊಂದು ತುಚ್ಛವಾಗಿ ನಿಂದನೆ ಮಾಡುವ ಮಟ್ಟಕ್ಕೆ ನಮ್ಮ ಮಕ್ಕಳನ್ನ ಇವ್ರು ಎತ್ತಿ ಕಟ್ತಾ ಇದಾರೆ ಅಂದ್ರೆ ಇವರ ಉದ್ದೇಶ ಏನಿದೆ? ಆ ಪಕ್ಷದವರು ಇಲ್ಲಿ ಕೂತ್ಕೊಂಡು ಏನೋ ಕ್ರೆಡಿಬಿಲಿಟಿ ಅಥವಾ ಅಕೌಂಟಬಿಲಿಟಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಇವರು 10-12ನೇ ತರಗತಿಯ ಮಕ್ಕಳ CBSE ಪತ್ರಿಕೆಯಲ್ಲಿ ಕಾಯ್ತಲ್ಲ, ಅರವಿಂದ್ ಕೇಜ್ರಿವಾಲ್ ಇರುವಾಗ ದಿಲ್ಲಿಯಲ್ಲಿ ಇವರ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರ, ಇವರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟಿದ್ರ? ಶ್ರೀಕಾಂತ್ ಶೆಟ್ರೆ, ಈ ದೇಶದಲ್ಲಿ ಯಾವ್ಯಾವ ಚಳುವಳಿಗಳು ನಡೆದಿವೆ ಅಲ್ವಾ, ಆಗಿನ ನೀವು ಘೋಷಣೆಗಳನ್ನು ಆಯಾ ಪ್ರಧಾನಮಂತ್ರಿಗಳ ವಿರುದ್ಧ ತೆಗೆದು ನೋಡಿ. ಗಲಿ ಗಲಿ ಮೇ ಶೋರ್ ಹೇ ರಾಜೀವ್ ಗಾಂಧಿ ಚೋರ್ ಹೈ. ಬೇಡ, ನಾನು ಯಾರ ಹೆಸರು ಅಲ್ಲ ಅದನ್ನ ಯಾವ ಘೋಷಣೆ ಅಲ್ಲ, ನೀವು ಆಲ್ ಇಂಡಿಯಾ ನನಗೆ ನೆನಪಿದೆ, ಕೇಳಿ, ನನಗೆ ನೆನಪಿದೆ, ರಾಜೀವ್ ಗಾಂಧಿಯನ್ನ ಮಿಸ್ಟರ್ ಕ್ಲೀನ್ ಅಂತ ಕರಿತಾ ಇದ್ರು. ನೀವೇನು ಸಂಘ ಪರಿವಾರವನ್ನು ಪ್ರತಿನಿಧಿಸ್ತೀರಿ, ಸಂಘ ಪರಿವಾರದವರು ಮಿಸ್ಟರ್ ಕ್ಲೀನ್ ಬಂದನಣ್ಣ ಹಾಡು ಕಟ್ಟಿದ್ರು. ಅದಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾದಿಂದ ಇದು ಆಂಪ್ಲಿಫಿಕೇಶನ್ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಚಳುವಳಿಗಳನ್ನೇ ಯಾಕೆ ನಿರಾಕರಣೆ ಮಾಡ್ತೀರಿ? ಚಳವಳಿಗಳಲ್ಲ ಸರ್, ಈ ಚಳವಳಿ ನಾನು ಈಗ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ನಿಜ. ಇದು ಪ್ರಶಾಂತ್ ನಾಥ್ ಅವರೇ, ಅಜಿತ್ ಅವರೇ, ಇದು ಆಗಸ್ಟ್ 15ನೇ ತಾರೀಕಿನವರೆಗೆ ನಡೆಯುತ್ತೆ. 7-8 ಸಾವಿರ ಟ್ರ್ಯಾಕ್ಟರ್ಗಳಲ್ಲಿ ಬರ್ತಾರೆ. ಇಡೀ ದೆಹಲಿಯನ್ನ ಈ 14ನೇ ತಾರೀಕಿನವರೆಗೆ ಈ ಚಳವಳಿಯನ್ನ ಮುಂದುವರಿಸ್ತಾರೆ. ದೇಶದ ಪ್ರತಿ ಗ್ರಾಮಗಳಲ್ಲಿ ಕೂಡ ಇದನ್ನು ವಿಸ್ತರಿಸ್ತಾರೆ. ಎಲ್ಲಾ ಕಡೆಗಳಲ್ಲಿ ದಂಗೆ ಹೇಳ್ತಾರೆ ಜನ ನೋಡಿ. ಆ ಮಟ್ಟಕ್ಕೆ ಇದನ್ನ ತಗೊಂಡು ಹೋಗ್ತಾರೆ. ಯಾವ ನಿಮ್ಮ ಪೊಲೀಸ್ ವ್ಯವಸ್ಥೆ ಇರ್ಬೋದು ಅಥವಾ ಆರ್ಮಿ ಇರ್ಬೋದು, ಎಲ್ಲ ಸೇರಿಸಿದ್ರು 50-60 ಲಕ್ಷ ಆಗ್ಬೋದು ಜನ. ಏನು ಹೇಗ್ ತಡೀತೀರಾ ಇದನ್ನ? ಇಡೀ ದೇಶಾದ್ಯಂತ ದಂಗೆ ಇದ್ರೆ, ಗಲಭೆ ಇದ್ರೆ ನೋಡಿ, ಈ ರೆಜಿಮ್ ಚೇಂಜು, ಕಲರ್ ರೆವಲ್ಯೂಷನ್ ವಿದ್ಯಾರ್ಥಿಗಳ ಚಳವಳಿಯ ಮೂಲಕನೇ ಆರಂಭ ಆಗೋದು. ಈ 1975 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.